ಪ್ರಶ್ನೆಗಳಿದೆ, ಇದಕ್ಕೆ ಕೇಳ್ಕೊತ ನಾವು ಮುಕ್ತ ಮಾಡೋಣ. ವಿತರಿನ ನಮಾಜಿನಲ್ಲಿ ದುವಾಯ್ ಕುನ್ನೂತ್ ಯಾರಿಗೆ ಓದಾಕ ಬರಂಗಿಲ್ಲ ಅವ್ರಿಗೆ ಏನ್ ಮಾಡ್ಬೇಕು? ಈಗ ಇಶಾ ನಮಾಜ್ಗೆ ಬರ್ತಾರಲ್ಲ ಜನರು, 3 ರಕಾತ್ ವಿತರ್ ನಮಾಜ್ ಇರ್ತದೆ. ಆ ವಿತರ್ ನಮಾಜ್ನಲ್ಲಿ 3ನೇ ರಕಾತ್ನಲ್ಲಿ ನಾವು ರಕಾತ್ವನ್ನು ಕಟ್ಟಿ 3ನೇ ರಕಾತ್ ಓದ್ತಾ ಇರ್ತೀವಿ. ಅದರ ಒಳಗೆ ಬಹಳಷ್ಟು ಜನರಿಗೆ ದುವಾಯ್ ಕುನ್ನೂತ್ ಓದಾಕ ಬರಂಗಿಲ್ಲ. ಆ ಜನರು ದುವಾಯ್ ಕುನ್ನೂತ್ ಬಿಟ್ಟು ಬೇರೆ ಏನ್ ಓದ್ಬೇಕು? ಅದ್ ನೋಡ್ರಿ, ಮೊದಲೇ ಮಾತು ಶರೀಯತ್ನಲ್ಲಿ ಉಲಮಾ ಕರಾಮ್ ಹೇಳಿದ್ದಾರೆ, ದುವಾಯ್ ಕುನ್ನೂತ್ ಎಷ್ಟರಾಗ್ಲಿ ಬೈಪಾಟ್ ಮಾಡೋದು ಪ್ರಯತ್ನ ಮಾಡಬೇಕು. ಬೈಪಾಟ್ ಮಾಡೋದು ಪ್ರಯತ್ನ ಮಾಡಬೇಕು. ನಿಮ್ಗೆ ಬೈಪಾಟ್ ಆಗೋ ತನಕ ಏನಿದೆ, ನೀವು ರಬ್ಬನಾ ಆತೈನಾ ಫಿದ್ ದುನಿಯಾ ಹಸನತಂ ವಫಿಲ್ ಆಖಿರತಿ ಹಸನತಂ ವಕಿನ ಅದಾಬನ್ನಾರ್ ಇದು ಓದಬಹುದು. ದುವಾಯ್ ಕುನ್ನೂತ್ ಬೈಪಾಟ್ ಆಗೋ ತನಕ ರಬ್ಬನಾ ಆತೈನಾ ಫಿದ್ ದುನಿಯಾ ಹಸನತಂ ವಫಿಲ್ ಆಖಿರತಿ ಹಸನತಂ ವಕಿನ ಅದಾಬನ್ನಾರ್ ಇದು ಓದಿ ನೀವು ದುವಾಯ್ ಕುನ್ನೂತ್ ಏನ್ ನಮಾಜ್ ಏನಿದೆ ವಿತರ್ ನಮಾಜ್ ಮುಕ್ತ ಮಾಡಬಹುದು. ಮತ್ತು ಇದು ನಿಮ್ಗೆ ಬರಾಕುಂತಿಲ್ಲಪ್ಪ ಅಂದ್ರೆ 3 ಸಾರಿ ಏನಿದೆ ಅಲ್ಲಾಹುಮ್ಮ ಮಗಫಿರ್ಲಿ, ಏನಿದೆ ಅಲ್ಲಾಹುಮ್ ಮಗಫಿರ್ಲಿ, ಇದು 3 ಸಾರಿ ಹೇಳಿ ವಿತರ್ ನಮಾಜ್ ನೀವು ಮಾಡ್ಕೋಬಹುದು. ಅಲ್ಲಾಹುಮ್ಮ ಮಗಫಿರ್ಲಿ ನಿಮ್ಗೆ ಬರಾಕುತ್ತಿಲ್ಲ ಅಂದ್ರೆ ಅಲ್ಲಾಹುಮ್ಮ ರಬ್ಬಿ ಇದು 3 ಸಾರಿ ಓದಬಹುದು. ಇಲ್ಲ ಅಂದ್ರೆ ಏನು ಅಲ್ಲಾಹುಮ್ಮ ರಬ್ಬಿ ಎಲ್ಲ ತನಕ ದುವಾಯ್ ಕುನ್ನೂತ್ ನೆನಪು ಆಗೋ ತನಕ ಇದು ಓದ್ತಾ ಇರ್ಬೇಕು. ಇದು ಮೊದಲೇ ಪ್ರಶ್ನೆ.